ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ರೂಟ್ ಆಫ್ ಚಾನಲ್ ಕಡೆಯಿಂದ ಇವತ್ತಿನ ಸ್ಪೆಷಲ್ ಟೊಮೆಟೊ ರೈಸ್, ಟೊಮೆಟೊ ಬಾತ್. ಬನ್ನಿ ಕ್ವಿಕ್ಕಾಗಿ ಹೇಗೆ ಮಾಡೋಣ ಅಂತ ನೋಡೋಣ. ಸೊ ಇಲ್ಲಿಗೆ ಬೇಕಾಗಿರೋದು ಟೊಮೆಟೊ, ಆನಿಯನ್ ಮತ್ತು ಗ್ರೀನ್ ಪೀಸ್, ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಬೀ ಲೀಫ್, ಚಕ್ಕೆ, ಲವಂಗ, ಇಷ್ಟು ಐಟಮ್. ಇದರೆಲ್ಲ ನೀಟಾಗಿ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಳ್ಳಿ. ನಂತರ ಒಂದು ಪ್ಯಾನ್ ತೊಗೊಳ್ಳಿ. ಪ್ಯಾನ್ ಅಂದರೆ ಕುಕ್ಕರ್, ಇಲ್ಲ ಅಂದರೆ ನೀವು ಮಾಡ್ತಾ ಇರೋಂಥ ವೆಸಲ್ಸ್ ಯಾವುದಾದ್ರೂ ಒಂದು ದೊಡ್ಡದು ತೊಗೊಳ್ಳಿ. ಅದರಲ್ಲಿ ಆಯಿಲ್ ಹಾಕಿ, ಆಯಿಲ್ ಚೆನ್ನಾಗಿ ಬಿಸಿ ಆಗಲಿ. ನಂತರ ನೀವು ಚಾಪ್ ಮಾಡಿರೋ ಆನಿಯನ್ ಹಾಕಿ. ಇಲ್ಲಿ ನಾನು ಮೀಡಿಯಮ್ ಸೈಜದ್ದು 2 ಆನಿಯನ್ ತೊಗೊಂಡಿದ್ದೀನಿ. ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡಿ, ಅದು ಲೈಟಾಗಿ ಪಿಂಕಿಶ್ಗೆ ಚೇಂಜ್ ಆಗುತ್ತೆ. ಆ ಟೈಮಲ್ಲಿ ನೀವು ಗುದ್ದಿಟ್ಟಿರುವಂತಹ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಬೀ ಲೀಫ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಆಗಲಿ. ಇದು ಚೆನ್ನಾಗಿ ಫ್ರೈ ಆಗಿದ ನಂತರ ಟೊಮೆಟೊ ಆ್ಯಡ್ ಮಾಡ್ಕೊಳ್ಳಿ. ಟೊಮೆಟೊ ಇಲ್ಲಿ ನಾನು ಮೀಡಿಯಮ್ ಸೈಜ್ದು 3 ಟೊಮೆಟೊ ತೊಗೊಂಡಿದ್ದೀನಿ. ಚೆನ್ನಾಗಿ ಹಣ್ಣಾಗಿರಲಿ. ನಂತರ ಆ ಟೊಮೆಟೊ ಒಂದು ಹಾಫ್ ಫ್ರೈ ಆದಾಗೆ ನಾವು ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ನನಗೆ ಮಸಾಲೆ ಬೇಕಾಗಿರೋದು ಬರೀ ಚಿಕನ್ ಮಸಾಲ ಆ್ಯಂಡ್ ಗರಂ ಮಸಾಲ ಮತ್ತು ಕೊರಿಯಂಡರ್ ಪೌಡರ್. ದಟ್ಸ್ ಎನಫ್. ಅದು ಮಾತ್ರ ಸಾಕು, ಬೇರೆ ಏನೂ ಎಕ್ಸ್ಟ್ರಾ ಬೇಡ. ಜಾಸ್ತಿ ಹಾಕಿದಷ್ಟು ಅದು ಹೆವಿ ಆಗುತ್ತೆ. ಮತ್ತು ಸಾಲ್ಟ್ ಹಾಕ್ಕೊಳ್ಳೋಣ, ಟೇಸ್ಟಿಗೆ ತಕ್ಕ ಹಾಗೆ, ಅಕಾರ್ಡಿಂಗ್ ಟು ಯೋರ್ ಟೇಸ್ಟ್. ಆ್ಯಂಡ್ ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಇದೆಷ್ಟು ಫ್ರೈ ಆಗಬೇಕು ಅಂದರೆ ಆಯಿಲೆಲ್ಲ ಹೊರಗಡೆ ಬರಬೇಕು. ಫ್ರೈ ಆಗುವಾಗ ಟೊಮೆಟೊ ಮತ್ತು ಆನಿಯನ್ ಫ್ರೈ ಮಾಡ್ತೀವಲ್ವ, ಅದೆಲ್ಲ ಹೊರಗಡೆ ಬರಬೇಕು ಆಯಿಲ್. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಅದು ಚೆನ್ನಾಗಿ ಫ್ರೈ ಆದಾಗೆ ಗ್ರೀನ್ ಪೀಸ್ ಏನು ಇಟ್ಕೊಂಡಿದ್ದೀವಿ ಅದನ್ನು ಹಾಕುವ. ನಾನಿಲ್ಲಿ ಫ್ರೆಶ್ ಗ್ರೀನ್ ಪೀಸ್ ತೊಗೊಂಡಿದ್ದೀನಿ. ನಿಮಗೆ ಸಿಕ್ಕಲ್ಲಿ ಅದನ್ನೇ ಯೂಸ್ ಮಾಡಿ. ಅಕಸ್ಮಾತ್ ಸಿಕ್ಕಿಲ್ಲ ಅಂದರೆ ಡ್ರೈ ಗ್ರೀನ್ ಪೀಸ್ ತೊಗೊಳ್ಳಿ, ಅದನ್ನು ಸೋಕ್ ಮಾಡಿ ಯೂಸ್ ಮಾಡಬೇಕು. ನಾನು ಇಲ್ಲಿವರೆಗೂ ಡ್ರೈ ಗ್ರೀನ್ ಪೀಸ್ ಯೂಸ್ ಮಾಡಿಲ್ಲ. ಸೊ ಅದಕ್ಕಾಗಿ ನನಗೆ ಅದ್ರ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ. ನಿಮಗೆ ಗೊತ್ತಿದ್ದರೆ ನೀವು ಅದನ್ನೇ ಯೂಸ್ ಮಾಡಿ. ಅದು ಬಿಟ್ಟು ಬೇರೆ ಏನು ಇದಕ್ಕೆ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ ಎಕ್ಸ್ಟ್ರಾ. ಇಷ್ಟೇ ಸಾಕು. ಗ್ರೀನ್ ಪೀಸು ಅಷ್ಟೇ, ತುಂಬ ಕಮ್ಮಿ ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ. ಒಂದು ಮುಷ್ಟಿಯಷ್ಟು ಸಾಕು. ದೂರಕ್ಕೆ ಒಂದೊಂದು ಸಿಕ್ಕಿದರೆ ಸಾಕು. ಮತ್ತು ಗೀ ನಿಮಗೆ ಬೇಕು ಆದಾಗ ಹಾಕಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನಿಲ್ಲಿ ಹಾಕಿಲ್ಲ. ನಂತರ 1 ಗ್ಲಾಸ್ ಆಫ್ ರೈಸ್ ತೊಗೊಂಡಿದ್ದೀನಿ, ಅದಕ್ಕೆ 2 ಗ್ಲಾಸ್ ಆಫ್ ವಾಟರ್. ಇದನ್ನೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ, ನಂತರ ಒಂದು 2 ಗ್ಲಾಸ್ ವಾಟರ್ ಹಾಕಿ ನೀವು ಕ್ಲೋಸ್ ಮಾಡಿ 3 ವಿಸಲ್ ಮಾಡ್ಕೊಳ್ತೀನಿ. ನಿಮಗೆ ಎಷ್ಟು ವಿಸಲ್ ಬೇಕೋ ಅಷ್ಟು ವಿಸಲ್ ಮಾಡಿ. ನಂತರ 3 ವಿಸಲ್ ಆದಮೇಲೆ ನೋಡಿ ಓಪನ್ ಮಾಡ್ತಾಯಿದ್ದೀನಿ. ಸೊ ಚೆನ್ನಾಗಾಗಿರುತ್ತೆ. ಮತ್ತು ಕೊರಿಯಂಡರ್ ಲೀವ್ಸು ಮತ್ತು ಕರಿ ಲೀಫೆಲ್ಲ ಹಾಕ್ಕೊಳ್ಳಿ. ನಾನು ಇದು ಮಾಡುವಾಗ ನನ್ನ ಹತ್ರ ಇರಲಿಲ್ಲ, ಸೊ ಹಾಗಾಗಿ ಹಾಕಿಲ್ಲ. ನಿಮ್ಮ ಹತ್ರ ಇದ್ದರೆ ನೀವು ಹಾಕ್ಕೋಬೋದು. ಅದು ಚೆನ್ನಾಗಿರುತ್ತೆ, ಒಂದು ಫ್ಲೇವರ್ ಬರುತ್ತೆ. ನಂತರ ನೋಡಿ ಇದು ಫುಲ್ಲು ಬ್ಲರ್ ಆಯಿತು, ಸಾರಿ. ನೋಡಿ ಚೆನ್ನಾಗಿ ಬಂದಿದೆ. ಸೊ ನೀವು ಇವಾಗಲೂ ಬೇಕಾದರೆ ಗೀನ ಮತ್ತೆ ಆ್ಯಡ್ ಮಾಡ್ಕೋಬೋದು. ಅದಿನ್ನೂ ಚೆನ್ನಾಗಿರುತ್ತೆ ನಿಮಗೆ ಫ್ಲೇವರು. ಸೊ ಥ್ಯಾಂಕ್ ಯು. ಇಷ್ಟ ಆದರೆ ಲೈಕ್ ಮಾಡಿ.